ಹಲೋ ಫ್ರೆಂಡ್ಸ್, ಇವತ್ತು ಭಾನುವಾರ. ನಾನು ನಮ್ಮ ಫ್ರೆಂಡು ಬೇಜಾರಾಗ್ತಿತ್ತು, ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಮಗೆ ಹೊಡೆದಿದ್ದು ಯಾವುದಾದ್ರು ಮಲೆನಾಡಿರೋಂಥ ಪ್ಲೇಸು. ಅದರಲ್ಲಿ ನಾವು ಈಗ ಇದು ಕೆಂಚರಾಯ ಸ್ವಾಮಿಯವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋದಾಗ ತುಂಬ ಜನ ಸೇರಿದರು. ಅಲ್ಲಿ ಎಲ್ಲ ಒಂದು ಪ್ರಸಾದ ಮಾಡಲಿಕ್ಕೆ ಎಲ್ಲ ಕುರಿಗಳನ್ನು ಬಲಿ ಕೊಡ್ತಾಯಿದ್ರು ಹಾಗೂ ಕೋಳಿಗಳನ್ನು ಕೊಯ್ತಾಯಿದ್ರು. ಪ್ರತಿ ಸೋಮವಾರ ಮತ್ತು ಶುಕ್ರವಾರ 2 ದಿನ ಬಿಟ್ಟು ಇನ್ನೆಲ್ಲ ದಿನಗಳಲ್ಲಿ ಅಲ್ಲಿ ಬಲಿ ಸೇವೆಗಳು ನಡೀತಾ ಇರ್ತವೆ. ಭಕ್ತಾದಿಗಳು ತಣಿಗೆ ಮಾಡ್ಸೋಕ್ಕೋಸ್ಕರ ಬರ್ತಾ ಇರ್ತಾರೆ, ಬಲಿಗಳನ್ನು ಕೊಡ್ತಾ ಇರ್ತಾರೆ. ತುಂಬ ಇಷ್ಟ ಕೆಂಚರಾಯ ಸ್ವಾಮಿಯವರಿಗೆ, ತುಂಬ ಇಷ್ಟ. ಸರಪಳಿ ಕೆಂಚರಾಯ ಸ್ವಾಮಿ ಅಂತೇಳಿ ಆ ಸ್ವಾಮಿನ ಕರೀತಾರೆ. ಜೊತೆಗೆ ಅದರ ಒಂದು ಒಡೆಯ ಆಗಿರ್ತಕ್ಕಂಥ ರಂಗನಾಥ ಸ್ವಾಮಿಯ ಒಂದು ಬೆಟ್ಟದಲ್ಲಿ ನೆಲೆಸಿರ್ತಾನೆ ಪಕ್ಕದಲ್ಲಿ. ಜೊತೆಗೆ ಇದು ಚೌಡಮ್ಮ ಅಂತೇಳಿ ಅಲ್ಲೇ ಎದುರುಗಡೆ ಕೆಂಚರಾಯ ಸ್ವಾಮಿ ಅವರ ಎದುರುಗಡೆ ಇದೆ. ಇದು ಆಂಜನೇಯ ಸ್ವಾಮಿ. ನಾವು ಭೇಟಿ ನೀಡಿದ ತಕ್ಷಣ ಎದುರುಗಡೆನೇ ಸಿಗೋಂಥ ಸ್ವಾಮಿ ಆಂಜನೇಯ ಸ್ವಾಮಿ ಅವರು. ಅವರ ಬಂಟರಾಗಿ ಕೆಂಚರಾಯ ಸ್ವಾಮಿಯವರು ಇರ್ತಾರೆ. ಹಾಗೆ ದರ್ಶನ ಮಾಡೋಕ್ಕೆ ಅಂತೇಳಿ ಹೋದ್ವಿ. ಅಲ್ಲಿ ದಾಸಪ್ಪನವರು ಇದ್ದರು, ಕೂತಿದ್ರು. ಜೊತೆಗೆ ಹೋಗಿ ಸ್ವಾಮಿಯವರ ಒಂದು ದರ್ಶನವನ್ನು ಮಾಡಿದ್ವಿ. ಅಲ್ಲಿ ಅನೇಕ ಅಲ್ಲಿ ಇರ್ತಕ್ಕಂಥ ಅಜ್ಜ ಅವರು ಅಲ್ಲಿನ ಇತಿಹಾಸನ ಹೇಳ್ತಾ ಇದ್ರು. ಕೆಂಚರಾಯ ಸ್ವಾಮಿಯವರು ಹೇಗೆ ಬಂದು ಇಲ್ಲಿ ನೆಲೆಸಿದ್ರು, ಜೊತೆಗೆ ರಂಗನಾಥ ಸ್ವಾಮಿಯವರ ನಡುವೆ ಕೆಂಚರಾಯ ಸ್ವಾಮಿಯವರ ನಡುವೆ ಯಾವ ರೀತಿಯಾದಂಥ ಒಂದು ಪಂದ್ಯ ಏರ್ಪಟ್ಟಿತ್ತು, ಅದರಲ್ಲಿ ಯಾವ ರೀತಿಯಾಗಿ ಕೆಂಚರಾಯ ಸ್ವಾಮಿಯವರು